ಬಿಗ್ ಬ್ರೇಕಿಂಗ್. ವೆಲ್ಕಮ್ ಬ್ಯಾಕ್. ವೀಕೆಂಡ್ ನಲ್ಲಿ ಜೋಡೋ ತುಂಬಾ ಜೋರು. ರಾಹುಲ್ ಗಾಂಧಿಗೆ ಸಾಥ್ ನೀಡಲಿದ್ದಾರೆ ಪ್ರಿಯಾಂಕಾ ಗಾಂಧಿ. ಶಾಸಕರೊಂದಿಗೆ ಪ್ರತ್ಯೇಕ ಮೀಟಿಂಗ್. ಮಧ್ಯಾಹ್ನ ಸಿದ್ದು ಡಿಕೆ ಜೊತೆ ಸುದ್ದಿಗೋಷ್ಠಿ. ಭಾರತ್ ಜೋಡೋ ಡೇ 9. ರಾಜ್ಯದಲ್ಲಿ 9ನೇ ದಿನ ಭಾರತ್ ಜೋಡೋ ರ್ಯಾಲಿ ನಡೀತಾ ಇದ್ದು ತುಮಕೂರು ಜಿಲ್ಲೆಗೆ ಕಾಲಿಟ್ಟಿದೆ ಈ ಒಂದು ಪಾದಯಾತ್ರೆ. ಜಡೆಮಾಯಸಂದ್ರದಿಂದ ರಾಹುಲ್ ಗಾಂಧಿ ನಡಿಗೆಯನ್ನ ಆರಂಭ ಮಾಡಿದ್ದಾರೆ. ಇವತ್ತು 9ನೇ ದಿನಕ್ಕೆ ಕಾಲಿಟ್ಟಿದ್ದು ಈ ಹಿನ್ನೆಲೆಯಲ್ಲಿ ಈಗಾಗಲೇ ತುಮಕೂರು ಜಿಲ್ಲೆಗೆ ಜಡೆಮಾಯಸಂದ್ರದಿಂದ ರಾಹುಲ್ ಗಾಂಧಿಯವರ ನಡಿಗೆ ಆರಂಭ ಆಗಿದೆ. ರ್ಯಾಲಿಯಲ್ಲಿ ಭಾಗಿಯಾಗಿದ್ದಾರೆ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಅವರು. ರ್ಯಾಲಿಯಲ್ಲಿ ಜೆಡಿಎಸ್ ಉಚ್ಚಾಟಿತ ಶಾಸಕರಾಗಿರುವ ಗುಬ್ಬಿ ಶ್ರೀನಿವಾಸ್ ಅವರು ಕೂಡ ಇದ್ದಾರೆ. ಗುಬ್ಬಿ ಶ್ರೀನಿವಾಸ್ ಅವರನ್ನ ಪರಿಚಯ ಮಾಡಿಕೊಟ್ಟಿದ್ದಾರೆ ಜಿ ಪರಮ. ಇವರು ತಮ್ಮ ಹಳ್ಳಿಯಿಂದನೇ ಬಿಸ್ನೆಸ್ ಶುರು ಮಾಡಿ 100 ಕೋಟಿಗೂ ಹೆಚ್ಚು ಬಿಸ್ನೆಸ್ ಮಾಡ್ತಾರೆ. ಹಳ್ಳಿಯಿಂದ ಬಿಸ್ನೆಸ್ ಮಾಡೋದನ್ನ ಕಲಿಯೋದಕ್ಕೆ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಪರಮೇಶ್ವರ್ ಅವರು ರಾಹುಲ್ ಗಾಂಧಿ ಅವರನ್ನ ಸ್ವಾಗತಿಸಿ ಆ ನಂತರ ಗುಬ್ಬಿ ಶ್ರೀನಿವಾಸ್ ವಾಪಸ್ ತೆರಳಿದ್ದಾರೆ. ತಮ್ಮ ಕ್ಷೇತ್ರದಿಂದ ರ್ಯಾಲಿಗೆ ಜನರನ್ನ ಕಳುಹಿಸಿದ್ದಾರೆ ಗುಬ್ಬಿ ಶ್ರೀನಿವಾಸ್. ರ್ಯಾಲಿಯಲ್ಲಿ ಮತ್ತೊಂದು ಕಡೆ ಎಲ್ಲರ ಗಮನವನ್ನ ಸೆಳೆತಾ ಇದ್ದಾರೆ ಗಾಂಧಿ ವೇಷಧಾರಿ. ಗಾಂಧಿ ವೇಷಧಾರಿಯನ್ನ ದೂರ ಕಳಿಸುವುದಕ್ಕೆ ಪೊಲೀಸರು ಪ್ರಯತ್ನಿಸಿದ್ದಾರೆ. ಸ್ಥಳೀಯ ಮುಖಂಡರ ಮಾತುಕತೆ ಬಳಿಕ ರ್ಯಾಲಿಯಲ್ಲೇ ಉಳಿದಿದ್ದಾರೆ ಗಾಂಧಿ ವೇಷಧಾರಿ. ಈಗಾಗಲೇ ರ್ಯಾಲಿಯಲ್ಲಿ ಭಾಗಿಯಾಗಿದ್ದಾರೆ ಸಿದ್ದರಾಮಯ್ಯ ಅವರು. ಡಿಕೆ ಶಿವಕುಮಾರ್ ಇನ್ನು ಕೆಲವೇ ಹೊತ್ತಿನಲ್ಲಿ ಈ ರ್ಯಾಲಿಯಲ್ಲಿ ಜಾಯಿನ್ ಆಗಲಿದ್ದಾರೆ. ನಿಮ್ಗೆಲ್ಲರಿಗೂ ಗೊತ್ತಿದೆ, ನಿನ್ನೆ ಡಿಕೆ ಶಿವಕುಮಾರ್ ಅವರ ವಿಚಾರಣೆಯನ್ನ ಇಡಿ ಅಧಿಕಾರಿಗಳು ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಇವತ್ತು ರ್ಯಾಲಿಯಲ್ಲಿ ಇನ್ನಷ್ಟೇ ಪಾಲ್ಗೊಳ್ಳಬೇಕಾಗಿದೆ. ಜಡೆಮಾಯಸದಿಂದ ರಾಹುಲ್ ನಡಿಗೆ ನಡೀತಾ ಇರುವುದನ್ನ ನಾವು ನೋಡ್ತಾ ಇದ್ದೀವಿ. ಗುಬ್ಬಿ ಶ್ರೀನಿವಾಸ್ ಅವರು ಬಂದಿರುವಂತಹ ದೃಶ್ಯಗಳನ್ನ ನೀವು ಗಮನಿಸಬಹುದು. ರಾಹುಲ್ ಗಾಂಧಿ ಅವರ ಪಕ್ಕದಲ್ಲೇ ಇದ್ದಾರೆ. ಅವರನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪರಿಚಯ ಮಾಡಿಕೊಟ್ಟಿದ್ದಾರೆ. ಒಂದಷ್ಟು ಜನರನ್ನ ಈ ರ್ಯಾಲಿಗೆ ಕರ್ಕೊಂಡು ಬಂದಿದ್ದಾರೆ ಅನ್ನೋದನ್ನ ಕೂಡ ಹೇಳಿದ್ದಾರೆ. ಜೊತೆಗೆ ಈಗಾಗಲೇ ಜೆಡಿಎಸ್ನ ಉಚ್ಚಾಟಿತ ಶಾಸಕರು ಪ್ರಮುಖವಾಗಿ ಈಗಾಗಲೇ ರಾಹುಲ್ ಗಾಂಧಿ ಅವರು ಬಂದಂತ ಸಂದರ್ಭದಲ್ಲಿ ವೆಲ್ಕಮ್ ಮಾಡಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಫೋನ್ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ಇವತ್ತಿನ ದಿನದ ಹೈಲೈಟ್ಸ್ ಏನೇನು? ಯಾಕಂದ್ರೆ ಗುಬ್ಬಿ ಶಾಸಕರು ಬಂದಿರುವಂತಹ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಈಗ ಅವರನ್ನ ಪರಿಚಯ ಮಾಡಿಕೊಡುವ ಮೂಲಕ ಈಗ ಒಂದು ರೀತಿಯಂತಹ ಹೊಸ ಬೆಳವಣಿಗೆಗೆ ಕಾರಣ ಆಗಿದೆ? ಕೃಷ್ಣ, ನಿಮ್ಮ ವಾಯ್ಸ್ ಕರೆಕ್ಟ್ ಆಗಿ ಕೇಳಿಸ್ತಾ ಇಲ್ಲ, ಇನ್ನೊಂದ್ಸಲ ಹೇಳ್ಬೋದಾ? ಓಕೆ, ಮತ್ತೆ ಸಂಪರ್ಕ ಮಾಡ್ತೀವಿ ಕೃಷ್ಣ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಈಗಾಗಲೇ ಈ ಒಂದು ನಡಿಗೆ ಇವತ್ತು ಬೆಳಗ್ಗಿನಿಂದ ಆರಂಭ ಆಗಿದೆ. ರ್ಯಾಲಿ ಅಂತೂ 9ನೇ ದಿನ ಈಗಾಗಲೇ ಸಾಗ್ತಾ ಇರೋದನ್ನ ನೋಡ್ತಾ ಇದೀವಿ. ರ್ಯಾಲಿಯಲ್ಲಿ ಸಾಗ್ತಾ ಇರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಾರೆ. ರಾಹುಲ್ ಗಾಂಧಿ ಪಾದಯಾತ್ರೆಯಿಂದ ಜಿಲ್ಲೆಯಲ್ಲಿ ಸಂಚಲನ ಮೂಡಿಸಿದೆ, ಬಿಜೆಪಿಯವರಿಗೆ ಭಯ ಶುರುವಾಗಿದೆ ಅಂತ ಹೇಳಿದ್ದಾರೆ. ಅಲ್ಲದೆ ಡಿಕೆ ಶಿವಕುಮಾರ್ ಅವರನ್ನ ರ್ಯಾಲಿ ಟೈಮ್ ಅಲ್ಲಿ ಕರೆಸಿ ವಿಚಾರಣೆ ಮಾಡೋದು ಸರಿಯಲ್ಲ ಅಂತಾನು ಹೇಳಿದ್ದಾರೆ. ನಮ್ಮ ರಿಪೋರ್ಟರ್ ಕೃಷ್ಣ ಪರಮೇಶ್ವರ್ ಅವರನ್ನ ಮಾತನಾಡಿಸಿದ್ದಾರೆ, ನೋಡೋಣ. ತುಮಕೂರು ಜಿಲ್ಲೆಗೆ ಪ್ರಥಮ ಬಾರಿಗೆ ಬರ್ತಾ ಇದ್ದಾರೆ. ಅವ್ರನ್ನ ಇಲ್ಲಿ ಸ್ವಾಗತ ಮಾಡ್ತಾ ಇದ್ದೀವಿ. ಈಗಾಗಲೇ ತಮಗೆಲ್ಲ ಗೊತ್ತಿದ್ದಂಗೆ ಬಹಳಷ್ಟು ದೊಡ್ಡ ಪ್ರತಿಕ್ರಿಯೆ ಜನಸಮುದಾಯದಲ್ಲಿ ಇಡೀ ದೇಶದಲ್ಲಿ ಆಗ್ತಾ ಇದೆ. ಇದರ ಉದ್ದೇಶ ಈಗಾಗಲೇ ನಾವೆಲ್ಲ ಮೊದಲಿನಿಂದಲೂ ತಿಳಿಸಿದ್ದೇವೆ, ರಾಹುಲ್ ಗಾಂಧಿಯವರು ತಿಳಿಸಿದ್ದಾರೆ. ಭಾರತದ ಒಕ್ಕೂಟದ ವ್ಯವಸ್ಥೆ ಸುಭದ್ರ ಆಗಬೇಕು, ಪ್ರಜಾಪ್ರಭುತ್ವದ ವ್ಯವಸ್ಥೆ ಸುಭದ್ರ ಆಗಬೇಕು, ಸಂವಿಧಾನದ ಆಶಯಗಳು ನೆರವೇರಬೇಕು ಅಂತಕ್ಕಂಥದ್ದು ರಾಹುಲ್ ಗಾಂಧಿಯವರ ಇಚ್ಛೆ, ಜನಸಮುದಾಯದ ಇಚ್ಛೆ ಕೂಡ ಆಗಿದೆ. ಇವತ್ತು ಪ್ರಸ್ತುತ ಆಡಳಿತದಲ್ಲಿ ಏನೆಲ್ಲ ನ್ಯೂನತೆಗಳು ಕಾಣಿಸ್ತಾ ಇದೆ, ಬೆಲೆ ಏರಿಕೆ ಆಗಿರ್ಬೋದು, ನಿರುದ್ಯೋಗ ಆಗಿರ್ಬೋದು, ಸಮಾಜದಲ್ಲಿ ಅಸಮಾನತೆ ಆಗಿರ್ಬೋದು, ಶಾಂತಿ ಕದಡ್ತಕ್ಕಂಥ ಅನೇಕ ಘಟನಾವಳಿಗಳು ದೇಶದಲ್ಲಿ ನಡೆದಿರ್ತಕ್ಕಂಥದ್ದಾಗಿರ್ಬೋದು, ಮತ್ತು ಆರ್ಥಿಕ ವ್ಯವಸ್ಥೆ ಒಬ್ಬರಿಗೆ ಯಾರಿಗೋ ಕೆಲವೇ ಜನರಿಗೆ ತಲುಪ್ತಾ ಇದೆ ಅಂತಕ್ಕಂಥ ವಿಷಯಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ಇಡೀ ದೇಶದ ಜನಸಮುದಾಯಕ್ಕೆ ತಿಳಿಸಬೇಕು ಅಂತ ಹೇಳಿ ರಾಹುಲ್ ಗಾಂಧಿಯವರು ಈ ಐತಿಹಾಸಿಕವಾದಂಥ ಪಾದಯಾತ್ರೆಯನ್ನು ಕೈಗೊಂಡಿದ್ದಾರೆ.
ನಮಗೂ ಕೂಡ ಸ್ಫೂರ್ತಿ. ಇವತ್ತು ನಮ್ಮ ಜಿಲ್ಲೆಗೆ ಆಗಮಿಸ್ತಾ ಇದ್ದಾರೆ, ಅವರನ್ನು ನಾವು ಸ್ವೀಕಾರ ಮಾಡೋದಕ್ಕೆ ನಿಂತಿದ್ದೇವೆ. ಖಂಡಿತವಾಗಿ ನಮ್ಮ ಜಿಲ್ಲೆಯಲ್ಲೂ ಕೂಡ ಒಂದು ರೀತಿಯಲ್ಲಿ ವಿದ್ಯುತ್ ಶಕ್ತಿ ಹೋದ ಹಾಗೆ ನಮ್ಮ ಕಾರ್ಯಕರ್ತರಲ್ಲಿ ಜನಸಮುದಾಯದಲ್ಲಿ ಈ ಎಲ್ಲ ಪ್ರಯತ್ನಗಳು ಏನು ರಾಹುಲ್ ಗಾಂಧಿ ಅವರು ಮಾಡ್ತಿದ್ದಾರೆ, ಆ ದೃಷ್ಟಿಯಿಂದ ನಮಗೂ ಕೂಡ ಒಂದು ಸ್ಫೂರ್ತಿ ಆಗ್ತದೆ, ಆತ್ಮವಿಶ್ವಾಸ ಬರ್ತದೆ ಅಂತ ಹೇಳಿ ನನಗನ್ಸುತ್ತೆ. ಚುನಾವಣೆ ಹತ್ತಿರುವಂತಹ ಸಂದರ್ಭದಲ್ಲಿ ಪಕ್ಷಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇದೆ ಒಂದು ಪಾದಯಾತ್ರೆ ಮತ್ತು ಈ ಉದ್ದೇಶ ನಮಗೆ ಚುನಾವಣೆಯಲ್ಲಿ ಗೆಲ್ಲುವಂಥ ಉದ್ದೇಶ ಅಲ್ಲ. ಈ ಉದ್ದೇಶ ಜನಸಮುದಾಯಕ್ಕೆ ನಾನು ಹೇಳಿದಾಗೆ ಅನೇಕ ಸಮಸ್ಯೆಗಳು, ಜ್ವಲಂತ ಸಮಸ್ಯೆಗಳೇನಿದ್ದಾವೆ ಅವುಗಳನ್ನು ಅವರ ಗಮನಕ್ಕೆ ತರೋದರ ಮೂಲಕ ಮತ್ತು ದೇಶವನ್ನು ಒಗ್ಗೂಡಿಸುವುದರ ಮೂಲಕ ನಮ್ಮ ಒಕ್ಕೂಟದ ವ್ಯವಸ್ಥೆ ಇನ್ನೂ ಕೂಡ ಸುಭದ್ರವಾಗಿ ಇರಲಿ, ಪ್ರಜಾಪ್ರಭುತ್ವ ಸುಭದ್ರವಾಗಿರಲಿ ಅಂತ ಹೇಳಿ ಈ ಪಾದಯಾತ್ರೆ ವಿನಃ ಬರೀ ಯಾವುದೋ ಒಂದು ಚುನಾವಣೆಗೋಸ್ಕರ ಮಾಡ್ತಾ ಇಲ್ಲ. ಸ್ವಾಭಾವಿಕವಾಗಿ ನಮ್ಮ ಪಕ್ಷಕ್ಕೆ ಒಂದಿಷ್ಟು ಶಕ್ತಿಯು ಕೂಡ ಬರ್ತದೆ. ಈ ಪಾದಯಾತ್ರೆ ಶುರುವಾದ ಮತ್ತೊಂದು ಯಾವುದೇ ರೀತಿಯ ಪ್ರಯೋಜನ ಆಗಲ್ಲ, ಇದಕ್ಕೆಲ್ಲ ನಾವು ಸರಿಪಡಿಸ್ಕೊಡಲ್ಲ ಅನ್ನೋದು ಮಾತನಾಡಿದ್ದಾರೆ. ಮತ್ತು ಮುಖ್ಯಮಂತ್ರಿಗಳು ಸಾಕಷ್ಟು ಬಂದಿದ್ದಾರೆ ಮತ್ತು ಚರ್ಚೆಯನ್ನು ಮಾಡ್ತಾರೆ. ಬಹುಶಃ ಬೇರೆ ಏನಾದ್ರ ಬಗ್ಗೆ ಅವ್ರ ಬಗ್ಗೆ ಚರ್ಚೆ ಮಾಡ್ತಾರೆ, ಆತಂಕ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿಯವರ ಟೀಕೆ ಟಿಪ್ಪಣಿಗಳಿಗೆ ನಾವ್ಯಾರೂ ಕೂಡ ಉತ್ತರ ಕೊಡುವ ಅಗತ್ಯ ಇಲ್ಲ, ಜನ ಕೊಡ್ತಾರೆ. ಆದರೆ ಅವರ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ಅವರು ತೋರಿಸ್ಕೊಳ್ತಾ ಇದ್ದಾರೆ ಅಷ್ಟೇ. ಅವರೆಲ್ಲರೂ ಕೂಡ ಈಗಾಗಲೇ ಅವ್ರಿಗೆ ಭಯ ಯಾಕಿದೆ? ರಾಹುಲ್ ಗಾಂಧಿ ಅವರ ಪಾದಯಾತ್ರೆಯಿಂದ ಅವ್ರಿಗೇನು ತೊಂದರೆ ಆಗೋದಿಲ್ಲ ಅನ್ನೋದಾದರೆ ಆ ಟೀಕೆ ಟಿಪ್ಪಣಿಗಳ ಅಗತ್ಯ ಇಲ್ಲ ಅಲ್ವಾ? ಟೀಕೆ ಟಿಪ್ಪಣಿಗಳು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಭಾರತೀಯ ಜನತಾ ಪಾರ್ಟಿಯವರಿಗೆ ಇದರಿಂದ ಭಯ ಆಗಿದೆ, ಇದರಿಂದ ಅನೇಕ ಅವರಿಗೆ ತೊಂದರೆಗಳಾಗ್ತಾ ಇದೆ ಅನ್ನುವಂಥದ್ದನ್ನೇ ನಾವು ಕಾಣ್ತೀವಿ. ಆದ್ದರಿಂದ ಅವರಿಗೆ ಭಯ ಆಗುವಂಥದ್ದು ನಮಗೆ ಎದ್ದು ಕಾಣಿಸ್ತದೆ. ಕೊನೆ ಪ್ರಶ್ನೆ, ಡಿ ಕೆ ಶಿವಕುಮಾರ್ ಅವರು ಎಲ್ಲ ಕಾರ್ಯಕ್ರಮ ಆಯೋಜನೆ ಮಾಡಿ ಹೋದರು, ಆದರೆ ಒಂದು ಕಡೆ ಇಡೀ ಜನ ಅವರು ರಾಜಕೀಯ ಸಮುದಾಯದ ಕಾರ್ಯಕ್ರಮ ಮಾಡೋಕ್ಕೆ ಬಿಟ್ಟಿಲ್ಲ. ಮೊದಲಿನಿಂದಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ IT ಇರ್ಬೋದು, ED ಇರ್ಬೋದು, CBI ಇರ್ಬೋದು, ಇದೆಲ್ಲ ತನಿಖೆಗಳಾಗ್ತಾ ಇದ್ದಾವೆ. ಇದು ಒಂದು ದಿವಸ ನಡೀತಾ ಇದೆ, ಅದಕ್ಕೇನು ನಾವು ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಅವರು ಸಮರ್ಥರಿದ್ದಾರೆ, ಅವರು ಯಾವ ಉತ್ತರವನ್ನು ಕೊಡಬೇಕು ಆ ಇಲಾಖೆಯವರಿಗೆ ಅದನ್ನು ಸಮರ್ಥವಾಗಿ ಕೊಡ್ತಾರೆ. ಅದರಿಂದ ಅವರು ಹೊರಗೆ ಬರ್ತಾರೆ ಅಂತ ಹೇಳಿ ನಮಗೆಲ್ಲ ಅನಿಸುತ್ತೆ. ಇದಿಷ್ಟು ಪರಮೇಶ್ವರ್ ಅವರು ಮಾತಾಗಿದೆ. ಕ್ಯಾಮರಾ ಪರ್ಸನ್ ಗುರುಶೇಖರ್ ಕೃಷ್ಣ ಜಿವಿ.